बातें बता कर जो प्रचार जो बूथ दिए थे वो पूरा पहुँचे कि नहीं पहुँचे, सभी बूथों में तकसीम करिए उसे। तुम्हारे बुदियाल जोन के अंदर तकरीबन कितने 16 देहात हैं, 12 देहात हैं। कौन कौन से आते हैं? कुंदरगी, शिरगुप्पी, लिंगापुर, कालगुंडी, लिंगापुर, कौलती, जानमट्टी। अच्छा, यहाँ पर अभी कोई कितने गाँव के लोग आए? कुंदरगी वाले, कुंदरगी, जानमट्टी, कालगुंडी, लिंगापुर में ಅಂದ್ರೆ 6 ಹಳ್ಳಿ ಮಂದಿ ಅದಾರ ಟೋಟಲ್ ರೀ. ನಮ್ಮ ಬೂದ್ಯಾಳ ಜೋನ್ದಾಗ ರೀ ಅಧ್ಯಕ್ಷರು ನಿಮಗೆ ಗೊತ್ತಾಗಿ ಸ್ವಲ್ಪ ಟೋಟಲ್ ನಮ್ಮ ತಾಲೂಕಿನಾಗ ನಾವು ದಿನದ ಕೆಲಸ ಮಾಡಕ್ಕೆ ಒಂದು 3 ಜೋನ್ ಮಾಡೀವಿ, ಒಂದು ಹಲ್ಕ ಮಾಡೀವಿ. ಒಂದು ಹಲ್ಕಾದಾಗ ಒಂದು 15 ಮಸೂತಿಗಳು ಅದಾವೆ, ಒಂದು ಜೋನ್ದಾಗ 13 17 ಹಳ್ಳಿಗಳು ಅದಾವೆ. ಇದು ಒಂದು ಬೂದ್ಯಾಳ ಜೋನ್, ಇದು ಸೆಂಟ್ರ್ ಮರ್ಕಜ್ ರೀ. ಒಂದು ಅನಗವಾಡಿ ಒಂದು ಮರ್ಕಜ್ ರೀ ನಮ್ದು, ಒಂದು ಗಲಗಲಿ ಒಂದು ಮರ್ಕಜ್. ಅದು ಇದ್ರ ಮ್ಯಾಗ ಎಲ್ಲ ಮರ್ಕಜ್ ಏನೈತಿ ನಮ್ಮ ನೂರಾನಿ ಮಸ್ಜಿದ್ ಬೆಳಗ್ಗೆ ಮರ್ಕಜ್. ಸೊ ಅಲ್ಹಮ್ದುಲಿಲ್ಲಾ ಇದು ನಾವು ಎಲ್ಲ ಥರ ಇದು ಇಲೆಕ್ಷನ್ಗೆ ಏನಾಗಬೇಕು 2 ತಿಂಗಳಿಂತ ಇದಕ್ಕೆ 100% ವೋಟಿಂಗ್ ಹೆಂಗೆ ಮಾಡಬೇಕು, ವೋಟಿಂಗ್ ಕಾರ್ಡ್ ಹೆಂಗೆ ಮಾಡಬೇಕು, ಯಾವ ಬೂತ್ನ್ಯಾಗ ಏನೇನು ಬರ್ತಾವೆ ನಾವು ಸಂಪೂರ್ಣ ಇದು ಕೆಲಸ MLA ಇಲೆಕ್ಷನ್ದಾಗೂ ಮಾಡಿದ್ದೆವು. ಅದೇ ಥರ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ತೊಗೊಂಡು MP ಚುನಾವಣೆದಾಗ ಮಾಡಾಕತ್ತೀವಿ ನಾವು. ಇಲ್ಲೇ ನಮ್ಮ DSS ಮುಖಂಡರು ಬಂದಿರಿ, ನಾವು ಕಾಶಿಮ್ ಗೋಟೆಗೆ ಹೇಳ್ತೀನಿ ಸ್ವಲ್ಪ ಎಲ್ಲ ಹಿರಿಯರಿಗೆ ಸ್ವಾಗತ ಮಾಡಿ ಒಂದು 2 ನಿಮಿಷ ಅವ್ರ ಅನಿಸಿಕೆಗಳು ಏನಾದವು ಹೇಳಿ ಇದು ಸ್ವಲ್ಪ ಇಲ್ಲೇ ಫಂಕ್ಷನ್ ದೌಡ್ ಮುಕ್ತಾಯ ಮಾಡಿದ್ರೆ ಒಳ್ಳೇದಾಗ್ತೈತಿ. ಕಾಶಿಮ್ ಗೋಟೆ ಜಲ್ದಿ ಶುರು ಕರ್ತೀವಿ. ಈ ಲೋಕಸಭೆ ಪ್ರಚಾರಕ್ಕಾಗಿ ಬೂದ್ಯಾಳ ಗ್ರಾಮಕ್ಕೆ ಆಗಮಿಸಿದಂಥ ಈ ಪ್ರಚಾರಕ್ಕಾಗಿ ಆಗಮಿಸಿದಂಥ ನಮ್ಮ ವಕಫ್ ಬೋರ್ಡ್ ಹಿಂದಿನ ಅಧ್ಯಕ್ಷರು ಹಾಗೂ ಮೈನಾರಿಟಿ ಕಾಂಗ್ರೆಸ್ ಸ್ಟೇಟ್ ಕಾರ್ಯದರ್ಶಿ, ಮೈನಾರಿಟಿ ಕಾರ್ಯದರ್ಶಿ ಆದಂಥ ಅಭಿಷಮ ಮೌಲಾನಾ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಸಭೆಗೆ ಜಿಲ್ಲಾ DSS ಸಂಚಾಲಕರು ಬಸವರಾಜ್ ಹಳದಮನಿ ಅವರಿಗೂ ಈ ಸಭೆಗೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಹಿಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಆತ್ಮೀಯರಾದ ಯಮುನಾಪುರ ಒಳ್ಳಿಯವರಿಗೂ ಈ ಸಭೆಗೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಬಿಜಾಪುರಲಿಂದ ಈ ಚುನಾವಣೆಗೆ ಶಿವನ್ ಪಾಟೀಲ್ ಅವರ ಕಡೆಯಿಂದ ಉಸ್ತುವಾರಿಯಾಗಿ ಆಗಮಿಸಿದಂಥ ಅಬ್ದುಲ್ ಜಬ್ಬಾರ್ ಅವರಿಗೂ ಈ ಸಭೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಗುತ್ತಿಗೆದಾರರಾದಂಥ ಮಾಶಾಳ್ಕರ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಹಿರಿಯರಾದ ಬಿಜಾಪುರದಿಂದ ಮುನೀರ್ ಉಕ್ಲಿ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಅಸೋಸಿಯೇಷನ್ ಚೇರ್ಮನರಾದ ಬಿಗಿ ಅಸೋಸಿಯೇಷನ್ ಚೇರ್ಮನರಾದ ರಫೀಕ್ ಮುಜಾವರ್ ಕೂಡ ಸ್ವಾಗತ ಬಯಸುತ್ತೇನೆ. ಹಾಗೂ ಜಿಲ್ಲಾ ಉಪಾಧ್ಯಕ್ಷರ ಮೈನಾರಿಟಿ ಕಾಂಗ್ರೆಸ್ದ ಉಪಾಧ್ಯಕ್ಷರಾದ ದಾದಾ ಪೀರ್ ಮುಜಾವರ್ ಕೂಡ ಈ ಸಭೆಗೆ ಸ್ವಾಗತ ಬಯಸುತ್ತೇನೆ. ಹಾಗೂ ಈ ಬೆಳಗಾವಿ ಜಿಲ್ಲೆಯ ವಿಭಾಗೀಯ ಸಂಚಾಲಕರಾದ DSS ಸಂಚಾಲಕರಾದ ನಮ್ಮ ಮಹಾದೇವ ಹಾದಿಮನಿ ಅನ್ನೋರಿಗೂ ಕೂಡ ಈ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಬೂದ್ಯಾಳ ಗ್ರಾಮದ ಹಿರಿಯರು ಹಾಗೂ ಕುಂದರ್ಗಿ ಗ್ರಾಮದ ಹಾಗೂ ನಿಂಗಾಪುರ ಹಾಗೂ ಎಲ್ಲ ಕಡೆಯಿಂದ ಬಂದಂಥ ಹಿರಿಯರಿಗೆ ಹಾಗೂ ಎಲ್ಲರಿಗೂ ಕೂಡ ಈ ಸಭೆಗೆ ಸ್ವಾಗತ ಬಯಸುತ್ತೇನೆ. ಅದರ ಪ್ರಕಾರ ನಮ್ಮ ಮುನೀರ್ ಬೈ ಅವರು ಈ ತಮ್ಮ ಈ ಪ್ರಚಾರದ ಇಲೆಕ್ಷನ್ ಸಲುವಾಗಿ ಒಂದು 2 ಮಾತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ಹೇಳಿ ನಾವು ಲೋಕಸಭಾ ಇಲೆಕ್ಷನ್ ಪ್ರಚಾರ ಸಲುವಾಗಿ ಬಂದಿದ್ದೇವೆ. ತಮ್ಮೆಲ್ಲರಿಗೂ ಕಳ್ಕಳಿಯಿಂದ ಬೇಡ್ಕೊಡೋದು ಏನಂದರೆ ಎಲ್ಲರೂ ಕೂಡಿ 7 ತಾರೀಕಿಗೆ ಎಲ್ಲರೂ ಕೂಡಿ ಮತ ಚಲಾಯಿಸಬೇಕು ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಆದಂಥ ಮುನೀರ್ ಭಾಯ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಸಭೆಯನ್ನು ಉದ್ದೇಶಿಸಿ ಯಮನಪ್ಪ ಒಳ್ಳಿಯವರು ಸ್ವಲ್ಪ 2 ಅನಿಸಿಕೆಗಳನ್ನು ಲೋಕಸಭೆ 7ನೇ ತಾರೀಕಿನಿಂದ ನಡೆಯತಕ್ಕಂಥ ಲೋಕಸಭೆ ಪ್ರಚಾರಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸುತ್ತಾ ಮತ್ತು
ಎಲ್ಲ ಗ್ರಾಮಗಳಿಂದ ಆಗಮಿಸಿದಂಥ ನಮ್ಮ ಎಲ್ಲ ಮುಸಲ್ಮಾನ ಬಂಧುಗಳಿಗೆ ನನ್ನ ಅನೇಕ ನಮಸ್ಕಾರಗಳನ್ನು ಕಿತ್ಕೊಳ್ಳುವ ಸಲುವಾಗಿ ಮುಸಲ್ಮಾನರನ್ನು ದಲಿತರನ್ನು ಟಾರ್ಗೆಟ್ ಮಾಡ್ತಾರೆ. ಇವತ್ತು ಬಂಧುಗಳೇ, ನಾವು ಇಷ್ಟೇ ಹೇಳೋದು, ಸಂಯುಕ್ತ ಪಾಟೀಲರ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಈ ಕ್ಷೇತ್ರವನ್ನು ಗೆಲ್ಲಬೇಕಾಗೈತಿ. 20 ವರ್ಷಗಳನ್ನು ಆಡಿದಂಥ ಗದ್ದಿಗೌಡರು ಇಲ್ಲಿ ನಮ್ಮ ಸಮಾಜಕ್ಕೆ ಭೇಟಿ ಕೊಟ್ಟಿಲ್ಲ, ನಮ್ಮ ಮಸೀದಿಗಳಿಗೆ ಭೇಟಿ ಕೊಟ್ಟಿಲ್ಲ. ನಿರಂತರವಾಗಿ ವೋಟ್ ಬ್ಯಾಂಕ್ ಅದೇ ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮನ್ನು ಒಳಗಾಡುವಂಥ ನೀತಿಯನ್ನು ಇವತ್ತು ಗದ್ದಿಗೌಡರನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ನಾವೆಲ್ಲರೂ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ನಾವೆಲ್ಲರೂ ಕಾಂಗ್ರೆಸ್ಗೆ ಮತ ಹಾಕಬೇಕು. ಕಾಂಗ್ರೆಸ್ಗೆ ಮತ ಹಾಕಿದರೆ ನಮ್ಮ ಶಕ್ತಿ ವೃದ್ಧಿಸ್ತೈತಿ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅಂತ ನೇರು ನಾಯಕರನ್ನ ಇವತ್ತು ನಾವು ರಾಷ್ಟ್ರದ ಪ್ರಧಾನಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇವತ್ತು ನೀವೆಲ್ಲರೂ ಮನೆಯಲ್ಲಿ ಇರತಕ್ಕಂಥ ನಮ್ಮ ಸಹೋದರರನ್ನ, ಅಕ್ಕ ತಂಗಿಯರನ್ನ, ಯಾವ ಊರಾಗ ಇರಲಿ ನಿಮ್ಮ ಬಂಧುಗಳನ್ನು ಅವ್ರಿಗೆ ಹೇಳಿಕೆಸಿಂದ ಓಟ್ ಹಾಕುವಂಥ ಶಕ್ತಿ ನೀವೆಲ್ಲರೂ ಕೂಡಿ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದಿಷ್ಟು ದಲಿತರು ಮತ್ತು ಅಲ್ಪಸಂಖ್ಯಾತರು ಕೂಡಿ ಒಂದಾಗಿ ಮತ ಚಲಾಯಿಸಬೇಕಂತ ಹೇಳಿದವರಿಗೆ ಧನ್ಯವಾದಗಳು. ಅದೇ ರೀತಿ ಮಹದೇವ ಆದಿಮನಿ ಅವರು ಒಂದು ಬೂದ್ಯಾಳ ಗ್ರಾಮದ ಹಾಗೂ ಚಿಕ್ಕಾಲಗುಂಡಿ ಗ್ರಾಮದ ಕುಂದರ್ಗಿ ಗ್ರಾಮದಿಂದ ಶಿರಗುಪ್ಪಿ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಮುಸ್ಲಿಂ ಬಂಧುಗಳು, ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಪ್ರಚಾರಾರ್ಥಕವಾಗಿ ವೇದಿಕೆ ಮೇಲೆ ಆಸೀನರಿದ್ದಂಥ ಅಬುಶಮಾ ಖಾಜಿ ಅವರೇ, ಹಿಂದಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಆತ್ಮೀಯರಾದ ಯಮನಪ್ಪ ರೋಡಿ ಅವರೇ, ಮುಜಾವರ್ ಅವರೇ, ಜಬ್ಬಾರ್ ಅವರೇ, ದಾದಾ ಪೀರ್ ಮುಜಾವರ್ ಅವರೇ, ಮುನೀರ್ ಅವರೇ, ಮಾಶಾಳ್ಕರ್ ಅವರೇ, ದಲಿತ ಸಂಘರ್ಷ ಸಮಿತಿಯ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು, SC ಬ್ಲಾಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಆತ್ಮೀಯರಾದ ಬಸವರಾಜ್ ಹಳದಿನಿ ಅವರೇ, ಹಾಗೂ ನಮ್ಮ ಕಲಾವಿ ಸಾಹೇಬ್ರೆ, ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಅಧ್ಯಕ್ಷರಾದಂಥ ಆತ್ಮೀಯರಾದ ಕಾಶಿಮಲ್ಲಿ ಕೋಟೆ ಅವರೇ, ಗೋದ್ಯಾಳ ನಿಮ್ಮ ಹೆಸರು ಬರಲಿಲ್ಲ ನನಗೆ, ಬಶೀರ್ ಶೆರೆಗಾರ್ ಅವರೇ, ಆತ್ಮೀಯ ಎಲ್ಲ ಇಲ್ಲಿ ಸೇರಿದಂಥ ನನ್ನ ಮುಸ್ಲಿಂ ಬಂಧುಗಳು, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಸ್ವಾತಂತ್ರ್ಯ ಸಿಕ್ಕ ನಂತರ 1947ರಿಂದ ಅನೇಕ ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ತಾವು ಎಲ್ಲ ನೋಡಿದ್ದೀವಿ. ಈ ದೇಶಕ್ಕೆ ದೊಡ್ಡ ವಿಜ್ಞಾನಿ ಹೋಮೀರ್ ಜಹಾಂಗೀರ್ ಬಾಬಾ ಅವರು ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷ, ಹಿದಾಯತುಲ್ಲಾ ಅವ್ರನ್ನ ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ರಾಷ್ಟ್ರಪತಿಯನ್ನು ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷ, ಅನೇಕ ನಮ್ಮ ಮುಸ್ಲಿಂ ಬಂಧುಗಳನ್ನು ಕಾಂಗ್ರೆಸ್ ಪಕ್ಷ ಒಳ್ಳೆಯ ರೀತಿಯಿಂದ ಆದರ್ಶಮಯವಾಗಿ ಗುರುತಿಸಿ ಭಾರತ ದೇಶದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ. ಈ ಮೋದಿ ಸರ್ಕಾರದ 10 ವರ್ಷಗಳ ಆಡಳಿತವನ್ನು ಗಮನಿಸಿದಾಗ ಇದು 10 ವರ್ಷಗಳ ಆಡಳಿತ 10 ಕರಾಳ ದಿನಗಳು ಇತ್ತು. ಈ 10 ವರ್ಷದಲ್ಲಿ 10 ವರ್ಷದ ಕರಾಳ ದಿನಗಳನ್ನು ಅನುಭವಿಸ್ಬಿಟ್ಟಿದ್ದೇವೆ. ದಲಿತರು, ಅಲ್ಪಸಂಖ್ಯಾತರು, ಅನೇಕ ಹಿಂದೂ ಧರ್ಮಗಳು ಅವರ ಆಡಳಿತಕ್ಕೆ ಬೇಸತ್ತು ಹೋಗಿಬಿಟ್ಟಿದೆ. ಒಂದು ಕಡೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬೇಡ ಅನ್ನೋದು, ಈ ದೇಶದಲ್ಲಿ ಮಸೀದಿನೇ ಇರಬಾರ್ದು ಅನ್ನೋದು, ಈ ದೇಶದಲ್ಲಿ ಮುಸ್ಲಿಮರೇ ಈ ದೇಶದಲ್ಲಿ ಅಲ್ಲ ಅನ್ನುವಂಥ ಮಾತನ್ನಾಡೋದು, ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರ ವಿಚಾರಗಳ ಮೂಲಕ ದಲಿತರಿಗೆ ಅಂಜಿಕೆಯನ್ನು ಹುಟ್ಟಿಸೋದು, ಏನೋ ಒಂದು ಕಡೆ ಪಾಕಿಸ್ತಾನದ ಹೆಸರನ್ನು ಹೇಳಿ ಮುಸಲ್ಮಾನರಿಗೆ ಅಂಜಿಕೆಯನ್ನು ಹುಟ್ಟಿಸೋದು, ಈ ತೆರನಾಗಿ ಆಡಳಿತವನ್ನು ನಡೆಸ್ಕೋತಾ ಇವತ್ತು ಮೋದಿ ಸರ್ಕಾರ ಭಾರತದಲ್ಲಿ. ಈ BJP ಮತ್ತು RSSನವರು ಈ ಭಾರತ ದೇಶವನ್ನು ಕಟ್ಟಿಲ್ಲ.
ಅವರ ಸರ್ವಸ್ವ ಅಲ್ಲ ಇದು ಭಾರತ ದೇಶ. ಹಿಂದೂಸ್ತಾನ್ ಅವ್ರ ಮನೆಯ ಆಸ್ತಿ ಅಲ್ಲ. ಈ ಹಿಂದೂಸ್ತಾನ್ ನಮ್ಮ ಆಸ್ತಿ. ಇಲ್ಲಿ ಕುಳಿತಿದ್ದಿರಲ್ಲ, ನಮ್ಮ ನಿಮ್ಮ ಆಸ್ತಿ. ಅದಕ್ಕೆ ಈ ಚುನಾವಣೆ, ಈ ಲೋಕಸಭಾ ಚುನಾವಣೆ ಕರ್ನೇದು ನಹಿ ತೋ ಮರ್ನೇದು, ಮಾಡು ಇಲ್ಲವೇ ಮಡಿ. ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಸೈಲೆಂಟ್. ಇದು ಪ್ರಭುಶಮ್ ಅವ್ರು ನನ್ನ ತಲೆಯಾಗಿ ವಿಚಾರಬಹುದು. ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಈ ಭಾರತದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪುನಶ್ಚೇತನಗೊಂಡು ಆಡಳಿತ ನಡೆಸಬೇಕಾಗಿದೆ. ಈ ಪುನಶ್ಚೇತನ ಮತ್ತೊಮ್ಮೆ ಕಾಂಗ್ರೆಸ್ಸಿಗೆ ಬರಬೇಕಾದ್ರೆ ಅದಕ್ಕೆ ಅಲ್ಲಾನ ಹುಕುಂ ಬೇಕಾಗಿದೆ. ಇವತ್ತಿನ ದಿವಸ ಅಲ್ಲಾನ ಹುಕುಂ ಬೇಕಾಗಿದೆ. ಅಲ್ಲಾ ಹುಕುಂ ಈ ಚುನಾವಣೆಯಲ್ಲಿ ಕೊಟ್ರೆ ಖಂಡಿತವಾಗಿ ಭಾರತ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಜ್ಯೋತಿ ಆಗಿರ್ಬೋದು, ವಿದ್ಯಾನಿಧಿ ಆಗಿರ್ಬೋದು, ಎಲ್ಲ 5 ಗ್ಯಾರಂಟಿಗಳನ್ನು ಈಡೇರಿಸಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ 25 ಗ್ಯಾರಂಟಿಗಳನ್ನು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಗಳಿಗೆ, ಸಮಸ್ತ ಜಾತಿಗಳಲ್ಲಿರುವಂಥ ಎಲ್ಲ ಶೋಷಿತರಿಗೆ 25 ಗ್ಯಾರಂಟಿಗಳನ್ನು ಕೊಡ್ತೇವೆ ನಾವು. 25 ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂಥ ಗ್ಯಾರಂಟಿಗಳು ಮಹಾಲಕ್ಷ್ಮಿ ಯೋಜನೆ. ಒಬ್ಬ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳು, ವರ್ಷಕ್ಕೆ 1 ಲಕ್ಷ ರೂಪಾಯಿಗಳು ಆ ಮಹಿಳೆಗೆ. ರೈತರ ಸಾಲ ಮನ್ನಾ, ನೀವು ಬೆಳೆ ಸಾಲ ಇರಲಿ, ಹೊಲವನ್ನ ಜಮೀನನ್ನು ಸ್ವಚ್ಛ ಮಾಡಲಿಕ್ಕೆ ತೆಗೆದುಕೊಂಡಂತ ಸಾಲ ಇರಲಿ, ಯಾವುದೇ ಇವತ್ತು ಜಮೀನಿನ ಮೇಲೆ ತೆಗೆದುಕೊಂಡಂತ ಯಾವುದೇ ಸಾಲವಿರಲಿ, ಯಾವುದೇ ಜಮೀನಿನ ಮೇಲೆ ತೆಗೆದುಕೊಂಡಂತ ಸಾಲ ಇರಲಿ, ಆ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡ್ತೀವಿ ಅನ್ನುವಂತ ನಮ್ಮ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಇವತ್ತಿನ ದಿವಸ. ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ಬಿಜೆಪಿ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿ ಕೂಲಿ ಕಾರ್ಮಿಕರಿಗೆ 200 ರೂಪಾಯಿಗಳನ್ನು ಕೊಡ್ತಾ ಇದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕೂಲಿ ಕಾರ್ಮಿಕರಿಗೆ 400 ರೂಪಾಯಿಗಳನ್ನು ಕೊಡುವಂತ ಭರವಸೆ ಕೊಟ್ಟಿದೆ. ಒಬ್ಬ ಮನೆಯ ಪದವೀಧರನಿಗೆ ಅವನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ವಿದ್ಯಾನಿಧಿ ಅನ್ನುವಂಥ ಯೋಜನೆಯಲ್ಲಿ ಪ್ರತಿ ವರ್ಷಕ್ಕೆ ಆ ವಿದ್ಯಾರ್ಥಿಗೆ 1 ಲಕ್ಷ ರೂಪಾಯಿಗಳನ್ನು ಕೊಡುವಂತ ವಾಗ್ದಾನ ನಮ್ಮ ಸರ್ಕಾರ ಮಾಡಿದೆ. ರೈತರಿಗೆ ತಾವು ಬೆಳೆಯತಕ್ಕಂಥ ಬೆಲೆ, ಇವತ್ತು ರೈತರ ಮೇಲೆ ಲಾಠಿ ಮಾಡಿ 715 ಮಂದಿ ಇವತ್ತು ರೈತರು ದಿಲ್ಲಿಯ ಗಡಿಯಲ್ಲಿ ವರ್ಷ ತನಕ ಬೆಂಬಲ ಬೆಲೆಯಾಗಿ ಧರಣಿಯನ್ನು ಕುಳಿತಾಗ ಇದೇ ಸರ್ಕಾರ, ಇದೇ ಬಿಜೆಪಿ ಸರ್ಕಾರ, ಇದೇ ಕೇಂದ್ರ ಸರ್ಕಾರ, ದುರಾಳಿತ ಸರ್ಕಾರ ಅವರ ಮೇಲೆ ಗುಂಡು ಹಾರಿಸಿ ಅವರ ಮೇಲೆಗೆ ಅಶ್ರುವಾಯು ಪ್ರಯೋಗ ಮಾಡಿ 715 ಮಂದಿ ರೈತರು ಮರಣ ಹೊಂದಿದ್ರು. ಆದರೂ ಕೂಡ ಮೋದಿ ಕಣ್ತೆರಿಲಿಲ್ಲ, ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಲಿಲ್ಲ. ಆ ರೈತರು ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಡಲಿಲ್ಲ, ನಿರ್ದಿಷ್ಟವಾದ ದರವನ್ನು ನಿಗದಿ ಮಾಡಲಿಲ್ಲ. ಇವೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವತ್ತು ನಾವು ಜನಾದೇಶವನ್ನು ಕೊಡಬೇಕಾಗಿದೆ, ಜನಾಭಿಪ್ರಾಯವನ್ನು ಕೊಡಬೇಕಾಗಿದೆ, ಮತಾಭಿಪ್ರಾಯವನ್ನು ಕೊಡಬೇಕಾಗಿದೆ. ಬಂಧುಗಳೇ, ನಾವು ಇವತ್ತಿನ ದಿವಸ ಇದು ಕಾಂಗ್ರೆಸ್ಸಿನ ಸಿದ್ಧಾಂತ. ಅಂದ್ರೆ ಕಾಂಗ್ರೆಸ್ ಎಲ್ಲರನ್ನ ಪ್ರೀತಿಸುವಂತ ಪಕ್ಷ. ಅದಕ್ಕೆ ತಳಮಟ್ಟದಿಂದ ಕಾಂಗ್ರೆಸ್ಸಿಗೆ ಯಾವ ಹೆಸರಿದೆ? ತಳಮಟ್ಟದಿಂದ ಕಾಂಗ್ರೆಸ್ಸಿಗೆ ಗರೀಬೋಂ ಕಾ ಪಾರ್ಟಿ, ಬಡವರ ಪಕ್ಷ, ಇಂದಿರಾ ತಾಯಿಯ ಪಕ್ಷ, ಬಡವರ ಪಕ್ಷ. ಬಡವರ ಪಕ್ಷದ ಗುರುತೇನು? ಹಸ್ತ. ಇವತ್ತು ಬಿಜೆಪಿ ಪಕ್ಷದ ಗುರುತು ಕಮಲ, ಅದು